ನಮಸ್ತೆ ವೀಕ್ಷಕರೇ, ಮೆಂಡೋ ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ. ನಾನು ನಿಮ್ಮ ದಿವ್ಯಾ. ಇವತ್ತಿನ ಪ್ರಮುಖ ಸುದ್ದಿಗಳನ್ನು ನೋಡೋಣ. ಜಾತಿ ನಿಂದನೆ ಹಾಗೂ ಕೊಲೆ ಬೆದರಿಕೆ ಪ್ರಕರಣದಲ್ಲಿ ಆರ್ ನಗರ ಕ್ಷೇತ್ರದ MLA ಮುನಿರತ್ನ ಅವರ ವಿರುದ್ಧ ಪ್ರಕರಣ ದಾಖಲಾಗಿತ್ತು. ಈಗ ಒಂದು ಪ್ರಕರಣಕ್ಕೆ SIT ತನಿಖೆ ನಡೀತಾ ಇತ್ತು. ಆದರೆ ಈ ಒಂದು SIT ತನಿಖೆಯಲ್ಲಿ ಮುನಿರತ್ನ ಅವರ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ದಂತಹ ಮಹಿಳೆ ಕೆಲವೊಂದು ವಿಡಿಯೋಗಳನ್ನು ಬಿಡುಗಡೆ ಮಾಡಿದ್ದಾರೆ. ನನ್ನ ಮೇಲೆ ಅತ್ಯಾಚಾರ ಮಾಡಿದ್ದಲ್ಲದೆ ನನ್ನನ್ನು ಬ್ಲ್ಯಾಕ್ ಮೇಲ್ ಕೂಡ ಮಾಡಿ ಕೆಲ ರಾಜಕಾರಣಿಗಳು ಹಾಗೂ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಹನಿ ಟ್ರ್ಯಾಪನ್ನು ಮಾಡಿಸಿದ್ದಾರೆ. ಇದಕ್ಕೆ ಸಾಕ್ಷಿಯಾಗಿ ನನ್ನ ಬಳಿ ಒಂದಷ್ಟು ವಿಡಿಯೋಗಳಿದೆ ಅಂತ SIT ತನಿಖೆಗೆ ಆ ಒಂದು ವಿಡಿಯೋಗಳನ್ನು ಸಹ ಒಪ್ಪಿಸಿದ್ದಾರೆ ಆ ಮಹಿಳೆ. ಗಾದೆ ಹೇಳ್ತಾರಲ್ಲ ವೀಕ್ಷಕರೇ, ಅದೇನೋ ಬೇಲಿನೇದು ಹೊಲ ಮೇಯ್ದಂತೆ ಅಂತ. ಎಲ್ಲೋ ಒಂದು ಕಡೆ ನಮ್ಮ ರಾಜಕೀಯ ಈ ರೀತಿ ಟರ್ನ್ ತಗೊಳ್ತಾ ಇದೆ. ರಾಜ್ಯ ಸುಭಿಕ್ಷವಾಗಿರಲಿ ಅಂತ ಒಂದಷ್ಟು ಜನ ಒಳ್ಳೆ ನಾಯಕರು ಇರ್ತಾರೆ ಅಂತ ಅವ್ರನ್ನ ನಾಯಕರನ್ನಾಗಿ ನಾವು ಕೂರಿಸಿರ್ತೀವಿ. ಆದರೆ ಅವರು ಅದೇನೋ ಈಗ ತಾನೇ ಹೇಳಿದ್ನಲ್ಲ ನನ್ನ ಗಾದೆ, ಆ ರೀತಿ ರಾಜ್ಯದ ಸುಭಿಕ್ಷೆ ಬಗ್ಗೆ, ರಾಜ್ಯದ ಏಳಿಗೆ ಬಗ್ಗೆ ಯಾರೂ ಗಮನ ಕೊಡ್ತಾ ಇಲ್ಲ. ಪ್ರತಿಯೊಬ್ಬ ರಾಜಕಾರಣಿ ಯಾವುದೇ ಪಕ್ಷದವರಾಗಿರಬಹುದು, ಈ ಪಕ್ಷದಲ್ಲೂ ಅಷ್ಟೇ, ಆ ಪಕ್ಷ ಯಾವ ಪಕ್ಷದಲ್ಲೂ ಕೆಲವೊಬ್ಬರು, ಎಲ್ಲರ ಮೇಲೂ ಸಹ ಒಂದೊಂದು ಹಗರಣ ಆಗಿರಬಹುದು, ಈ ರೀತಿಯಾದಂತಹ ಅತ್ಯಾಚಾರ ಆರೋಪಗಳು ಕೇಳಿ ಬರ್ತಾನೇ ಇದೆ. ದಿನ ಕಳೆದಂತೆ ಒಂದಕ್ಕೆ ತಪ್ಪಕ್ಕೊಂದು, ಒಬ್ಬರು ತಪ್ಪಕ್ಕೊಂದು, ಈ ರೀತಿ ಹಗರಣಗಳು ಬಯಲಿಗೆ ಬರ್ತಾನೆ ಇದ್ದಾವೆ. ಇನ್ನು ಇವರು ಮುನಿರತ್ನ ಅವರ ವಿರುದ್ಧ ಕೂಡ SIT ತನಿಖೆ ನಡೀತಾ ಇದೆ. ನೋಡೋಣ ಇನ್ನು ಇವರ ಒಂದು ತನಿಖೆಯಲ್ಲೂ ಸಹ ಯಾವ ರೀತಿಯಾದಂತಹ ಮಾಹಿತಿ ಇನ್ನೂ ಹೊರಬೀಳಬಹುದು ಅಂತ. ಇನ್ನು ನೆಕ್ಸ್ಟ್ ನೋಡೋದಾದರೆ ವೀಕ್ಷಕರೇ, ನೆನ್ನೆ ನಡೆದಂತಹ KPCC ಕಚೇರಿಯಲ್ಲಿ ಗಾಂಧಿ ಭಾರತ್ ಕಾರ್ಯಕ್ರಮ ಸಿದ್ದರಾಮಯ್ಯ ಅವರು ಉದ್ಘಾಟಿಸಿದರು. ಆ ಒಂದು ಸಂದರ್ಭದಲ್ಲಿ ರಾಜ್ಯ ಮತ್ತು ದೇಶದಲ್ಲಿ ಕಾನೂನು ಮತ್ತು BJPಯ ಷಡ್ಯಂತ್ರದ ನಡುವೆ ಕಾನೂನು ಹೋರಾಟ ನಡೀತಾ ಇದೆ. ಎಲ್ಲ ಒಂದು ಕಡೆ ಕಾನೂನು ಹಾಗೂ BJPಯ ಷಡ್ಯಂತ್ರದ ಹೋರಾಟ ನಡೀತಾ ಇದೆ. ಇದಕ್ಕೆ ನಾವು ಯಾರೂ ಸಹ ಸೋಲಬಾರ್ದು, ಈ ಷಡ್ಯಂತ್ರವನ್ನು ಸೋಲಿಸಬೇಕು. ಇದಕ್ಕೆ ನಾವೆಲ್ಲರೂ ಸಹ ಒಟ್ಟಾಗಿ ಹೋರಾಡೋಣ, ಒಟ್ಟಾಗಿ ಇರೋಣ ಅನ್ನೋ ರೀತಿಯಾಗಿ ಕಾರ್ಯಕರ್ತರಿಗೆ ಕರೆ ನೀಡಿದ್ದಾರೆ ಸಿದ್ದರಾಮಯ್ಯವರು. ಇವರು ಸಹ ಮೂಡ ಹಗರಣದಲ್ಲಿ ತನ್ನ ಪತ್ನಿಗೆ 14 ಸೈಟು ಹೋಗಿರುವಂತಹ ಪ್ರಕರಣ ನನಗೆ ಗೊತ್ತೇ ಇಲ್ಲ ಅನ್ನೋ ರೀತಿಯಲ್ಲಿ, ನಾನೇನು ತಪ್ಪು ಮಾಡೇ ಇಲ್ಲ, ನಾನು ಯಾಕೆ ರಾಜೀನಾಮೆ ಕೊಡಬೇಕು, ಅವ್ರು ರಾಜೀನಾಮೆ ಕೊಟ್ರ, ಇವ್ರು ರಾಜೀನಾಮೆ ಕೊಟ್ರ, ಇದೇ ರೀತಿಯಾಗಿ ವಾದ ವಿವಾದಗಳು ಮಾಡ್ಕೊಂಡು ಬರ್ತಾನೆ ಇದ್ದಾರೆ. ನೋಡೋಣ, BJP ಅವರಂತೂ ಪಟ್ಟು ಹಿಡಿದು ಕೂತಿದ್ದಾರೆ. ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಲೇಬೇಕು, ಏನಾದರೂ ಮಾಡಿ ಕಾಂಗ್ರೆಸ್ ಸರ್ಕಾರವನ್ನು ಬೀಳಿಸಲೇಬೇಕು ಅಂತ ಒಂದು ಕಡೆ. ಈ ಕಡೆ ನೋಡಿದ್ರೆ ಸಿದ್ದರಾಮಯ್ಯ ಅವರು ನಾನೇನು ತಪ್ಪೇ ಮಾಡಿಲ್ಲ, ನಾನು ಯಾಕೆ ರಾಜೀನಾಮೆ ಕೊಡಲಿ, ನಾನು ರಾಜೀನಾಮೆ ಕೊಡೋದೇ ಇಲ್ಲ ಅಂತ ಸಿದ್ದರಾಮಯ್ಯ ಅವರು ಕೂಡ ಪಟ್ಟು ಹಿಡಿದು ನಿಂತಿದ್ದಾರೆ. ನೋಡೋಣ ಮುಂದಿನ ದಿನಗಳಲ್ಲಿ ಯಾವುದು ಗೆಲ್ಲುತ್ತೆ ಅಂತ. ಇನ್ನು ಆಂಧ್ರ ಪ್ರದೇಶ ಪವನ್ ಕಲ್ಯಾಣ್ ಅವರು ಲಡ್ಡು ಅಲ್ಲಿ ಮೀನಿನ ಎಣ್ಣೆ ಹಾಗೂ ಕೊಬ್ಬು ಎಲ್ಲ ಬಳಸ್ತಾ ಇದ್ರು ಅನ್ನೋ ಒಂದು ವಾದ ವಿವಾದಗಳು ಕೇಳಿದ ಕೂಡಲೇ ಪರಿಹಾರಕ್ಕಾಗಿ ಅಂದರೆ ಈ ಒಂದು ಪ್ರಾಯಶ್ಚಿತ್ತ ದೀಕ್ಷೆಯನ್ನು ಹಮ್ಮಿಕೊಂಡಿದ್ರು. 11 ದಿನಗಳ ಉಪವಾಸ ವ್ರತವನ್ನು ಮಾಡ್ತಾಯಿದ್ರು. ಅದು ಅಂತ್ಯ ಆಗಿದೆ. ನಿನ್ನೆ ಅಷ್ಟೇ ಪವನ್ ಕಲ್ಯಾಣ್ ಅವರು ತಿರುಪತಿ ದೇವಸ್ಥಾನಕ್ಕೆ ಭೇಟಿ ನೀಡಿ ತಮ್ಮ ಪ್ರಾಯಶ್ಚಿತ್ತ ದೀಕ್ಷೆಯನ್ನು ಅಂತ್ಯ ಮಾಡಿಕೊಂಡಿದ್ದಾರೆ. ಇನ್ನು ನೆಕ್ಸ್ಟ್ ನೋಡೋದಾದರೆ, ಇಂದಿನಿಂದ ದಸರಾ ಶುರು ಆಗಿದೆ. ನಗರದ ವಿವಿಧೆಡೆ ಎಲ್ಲ ಭಾಗದಲ್ಲೂ ಸಹ ಅದ್ದೂರಿ ದಸರಾಗೆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಎಲ್ಲ ಭಾಗಗಳಲ್ಲೂ ದೇವಸ್ಥಾನಗಳಲ್ಲಿ ದೇವಿಯರಿಗೆ ವಿಶೇಷ ಅಲಂಕಾರ, ಪೂಜೆ, ಹೋಮ ಹವನ ಎಲ್ಲವೂ ಸಹ ನಡೆಯುತ್ತೆ. ಇಂದಿನಿಂದ 11ನೇ ತಾರೀಕುವರೆಗೂ ಕೂಡ 9 ದಿನಗಳ ಒಂದು ನವರಾತ್ರಿ ಮೆರವಣಿಗೆ, ಪೂಜೆ ಎಲ್ಲವೂ ಸಹ ಇರುತ್ತೆ. ಶಿವಾಜಿನಗರ, ಮಠದಳ್ಳಿ, ಮೋತಿನಗರ, ಗಂಗೇನಹಳ್ಳಿ, ಸುಲ್ತಾನ್ಪಳ್ಳಿ ಹೀಗೆ ಎಲ್ಲ ಭಾಗದಲ್ಲೂ ಸಹ ದೇವಿಗಳ ಪ್ರತಿಷ್ಠಾಪನೆ ಮೆರವಣಿಗೆಗಳ ಮೂಲಕ ಇಂದು ಪ್ರತಿಷ್ಠಾಪನೆಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಇದೆಲ್ಲವೂ ಒಂದು ರೀತಿಯಾದಂತಹ ದೇವರ ವಿಗ್ರಹಗಳನ್ನ ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಅಂಗಡಿಯೊಂದರಲ್ಲಿ ಮಹಿಳೆ ದೇವರ ಮೂರ್ತಿಯನ್ನು ಖರೀದಿ ಮಾಡೋದ್ರಲ್ಲಿ ತೊಡಗಿರುವಂಥದ್ದು, ಇನ್ನು ಹಣ್ಣು ವ್ಯಾಪಾರ ಮಾಡ್ತಿರುವಂತಹ ಗೊಂಬೆ ತಯಾರಿ ಮಾಡಿರುವುದು, ಈ ರೀತಿ ವಿಶೇಷವಾಗಿ ಇರುತ್ತೆ ಈ ಒಂದು ದಸರಾ ಹಬ್ಬ. ಎಲ್ಲೆಲ್ಲೂ ಸಹ
ಬಣ್ಣ ಬಣ್ಣದ ಬೊಂಬೆಗಳು ಎಲ್ಲರ ಮನ ಕಣ್ ತುಂಬಿರುತ್ತೆ. ವಿಷ್ಣುಮೂರ್ತಿ, ಕೃಷ್ಣಲೀಲೆ, ಪಕ್ಷಿ ಗೊಂಬೆಗಳು, ಗ್ರಾಮೀಣ ಗೊಂಬೆಗಳು, ರಾಮಾಯಣ ಸೇರಿದಂತೆ ಮತ್ತು ದಸರಾ, ಜಂಬೂ ಸವಾರಿ ಹೀಗೆ ಹಲವಾರು ಮೂರ್ತಿಗಳನ್ನು ಇಟ್ಟು ಎಷ್ಟೋ ಜನ ಮನೆಯಲ್ಲಿ ಸಹ ದಸರಾ ಹಬ್ಬಗಳನ್ನು ಆಚರಿಸ್ತಿರ್ತಾರೆ. ಇನ್ನು ದೇವಿಗೆ ಪ್ರತಿದಿನವೂ ಕೂಡ ಒಂದೊಂದು ರೀತಿಯಾದಂತಹ ನೈವೇದ್ಯ, ಒಂದೊಂದು ರೀತಿಯಾದಂತಹ ಅಲಂಕಾರಗಳನ್ನು ಮಾಡಿ ಆ ದೇವಿಗಳನ್ನು ಕಣ್ತುಂಬಿಸ್ಕೊಳ್ಳೋದೇ ಒಂದು ನವದುರ್ಗೆ ಅಂತ ಏನು ಹೇಳ್ತೀವಿ, ನಮ್ಮ ಪುಣ್ಯ ಅಂತಲೇ ಹೇಳ್ಬೋದು. ಅಷ್ಟು ವೈಭವದಿಂದ ಅಲಂಕಾರ ಪೂರಿತವಾಗಿ ಅಮ್ಮನವ್ರು ಇರ್ತಾರೆ. ಸೊ ಆ ದೇವಿಗಳನ್ನು ಇಂದಿನಿಂದ ಪ್ರತಿಯೊಂದು ದಿನವೂ ಒಂದೊಂದು ರೀತಿಯಾದಂಥ ಅಲಂಕಾರ ಇರುತ್ತೆ. ಪ್ರತಿಯೊಂದು ಅಲಂಕಾರವನ್ನು ಕಣ್ತುಂಬಿಕೊಳ್ಳೋಣ ಅಂತ ಹೇಳ್ತಾ ಇದಾಗಿತ್ತು ಈ ಕ್ಷಣದ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಮೆಂಡು ನ್ಯೂಸ್ ನೆಟ್ವರ್ಕ್.